ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಎಂಬ್ರೇಯರ್ ಮತ್ತು ಮಹೀಂದ್ರಾ C390 ಮಿಲೇನಿಯಂ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆದ ಒಂದು ತುಂಬ ದೊಡ್ಡ ಮತ್ತು ಮಹತ್ವದ ಸುದ್ದಿ ಬಗ್ಗೆ ಮಾತನಾಡೋಣ. ಇದು ನೇರವಾಗಿ ಭಾರತೀಯ ವಾಯುಪಡೆ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಸಂಬಂಧಿಸಿದ ವಿಷಯವಾಗಿದೆ. ಬ್ರೆಜಿಲ್ನ ದೈತ್ಯ ವಿಮಾನ ತಯಾರಿಕಾ ಕಂಪನಿಯಾದ ಎಂಬ್ರೇಯರ್ ಮತ್ತು ಭಾರತದ ಮಹೀಂದ್ರಾ ಗ್ರೂಪ್, ಈ ಎರಡು ದೊಡ್ಡ ಕಂಪನಿಗಳು ಒಟ್ಟಾಗಿ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿವೆ. ಅದೇನೆಂದರೆ, ಭಾರತದಲ್ಲಿ C390 ಮಿಲೇನಿಯಂ ಎಂಬ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಕ್ಕಾಗಿ MRO ಸೌಲಭ್ಯ, ಅಂದರೆ ಮೇಂಟೆನೆನ್ಸ್, ರಿಪೇರಿ ಮತ್ತು ಓವರ್ಹಾಲ್ ಕೇಂದ್ರವನ್ನು ಸ್ಥಾಪಿಸಲು ಮುಂದಾಗಿವೆ. ಇದು ಕೇವಲ ಒಂದು ಒಪ್ಪಂದ ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಭಾರತವನ್ನು ಏರೋಸ್ಪೇಸ್ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಮಾಡುವ ಒಂದು ದೊಡ್ಡ ಹೆಜ್ಜೆ. ಈ ಎರಡು ಕಂಪನಿಗಳು ಈಗಾಗಲೇ 2025 ಅಕ್ಟೋಬರ್ನಲ್ಲಿ ಒಂದು ಸ್ಟ್ರಾಟಜಿಕ್ ಕೋಪರೇಷನ್ ಅಗ್ರಿಮೆಂಟ್, ಅಂದರೆ ಕಾರ್ಯತಂತ್ರದ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದದ ಅಡಿಯಲ್ಲಿ C390 ಮಿಲೇನಿಯಂ ವಿಮಾನವನ್ನು ಭಾರತದಲ್ಲೇ ತಯಾರಿಸುವ ಯೋಜನೆ ಇದೆ. ಇದು ಭಾರತೀಯ ವಾಯುಪಡೆಯ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಥವಾ MTA ಕಾರ್ಯಕ್ರಮದ ಅಡಿಯಲ್ಲಿ ಆಗಲಿದೆ. ಒಂದು ವೇಳೆ ಭಾರತೀಯ ವಾಯುಪಡೆ ಈ ವಿಮಾನವನ್ನು ಆಯ್ಕೆ ಮಾಡಿದರೆ ಆಗ ಈ MRO ಕೇಂದ್ರ ಭಾರತದಲ್ಲಿ ಸ್ಥಾಪನೆ ಆಗಲಿದೆ. ಇದು ಆತ್ಮನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಪೂರಕವಾದ ಮತ್ತೊಂದು ಉದಾಹರಣೆ. ಈಗ ನಿಮಗೊಂದು ಪ್ರಶ್ನೆ ಇರಬಹುದು, ಈ C390 ಮಿಲೇನಿಯಂ ವಿಮಾನ ಎಷ್ಟು ವಿಶೇಷ ಅಂತ ಅಲ್ವಾ? ಸ್ನೇಹಿತರೆ, ಇದೊಂದು ಜಗತ್ತಿನಲ್ಲಿ ಮಧ್ಯಮ ಗಾತ್ರದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ವರ್ಗದಲ್ಲಿ ಅತ್ಯಾಧುನಿಕ ವಿಮಾನ ಎಂಬ ಹೆಗ್ಗಳಿಕೆ ಪಡೆದಿದೆ. ಇದು ಏನು ಮಾಡಬಲ್ಲದು ಅಂತ ನೋಡೋಣ. ಇದು 26 ಟನ್ಗಳವರೆಗೆ ಸರಕನ್ನು ಸಾಗಿಸಬಲ್ಲದು. ಅದೇ ವರ್ಗದ ಇತರ ವಿಮಾನಗಳಿಗಿಂತ ಹೆಚ್ಚು ವೇಗ ಮತ್ತು ದೀರ್ಘ ಹಾರಾಟ ಸಾಮರ್ಥ್ಯ ಇದರ ವಿಶೇಷತೆ. ಇದು ಸೈನಿಕರನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬಲ್ಲದು, ಏರ್ ಡ್ರಾಪ್ ಮಿಷನ್ಗಳನ್ನು ನಿರ್ವಹಿಸಬಲ್ಲದು, ವೈದ್ಯಕೀಯ ತುರ್ತು ಸಾಗಾಟಗಳನ್ನು ಮಾಡಬಲ್ಲದು, ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸಬಲ್ಲದು, ಅರಣ್ಯದಲ್ಲಿ ಉಂಟಾಗುವ ಕಾಡ್ಗಿಚ್ಚಿನ ಕಾರ್ಯಾಚರಣೆ ಮತ್ತು ಮಾನವೀಯ ನೆರವು ನೀಡುವ ಕೆಲಸಗಳನ್ನು ಮಾಡಬಲ್ಲದು. ಅಷ್ಟೇ ಅಲ್ಲ, ಕಚ್ಚಾ ರನ್ವೇ ಅಥವಾ ಮಣ್ಣಿನ ರನ್ವೇಯಲ್ಲೂ ಕೂಡ ಇಳಿಯಬಲ್ಲ ಸಾಮರ್ಥ್ಯ ಇದಕ್ಕಿದೆ ಮತ್ತು ಅಗತ್ಯ ಬಿದ್ದರೆ ಗಾಳಿಯಲ್ಲಿ ಇಂಧನವನ್ನು ತುಂಬಿಸಿಕೊಳ್ಳಬಹುದು ಮತ್ತು ಇತರ ವಿಮಾನಗಳಿಗೆ ಇಂಧನವನ್ನು ನೀಡಬಹುದು ಕೂಡ. ಪ್ರಸ್ತುತ ಸೇವೆಯಲ್ಲಿರುವ C390 ವಿಮಾನಗಳ ಮಿಷನ್ ಯಶಸ್ಸಿನ ಪ್ರಮಾಣ 99%ಕ್ಕಿಂತ ಅಧಿಕವಾಗಿದೆ. ಈ ವಿಮಾನದ ವಿಶ್ವಾಸಾರ್ಹತೆಯನ್ನು ಸ್ಪಷ್ಟಪಡಿಸುತ್ತದೆ. ಈಗ MRO ಬಗ್ಗೆ ಮಾತನಾಡೋಣ. MRO ಅಂದರೆ ಕೇವಲ ದುರಸ್ತಿ ಕೆಲಸ ಅಲ್ಲ, ಇದೊಂದು ಸಂಪೂರ್ಣ ನಿರ್ವಹಣೆಯ ವ್ಯವಸ್ಥೆ. ಈ ಕೇಂದ್ರದಲ್ಲಿ ಭಾರೀ ನಿರ್ವಹಣೆ ಮತ್ತು ರಚನಾತ್ಮಕ ಪರೀಕ್ಷೆ ನಡೆಯಲಿದೆ. ಬಿಡಿ ಭಾಗಗಳ ದುರಸ್ತಿ ಮತ್ತು ಓವರ್ಹಾಲ್ ಕೂಡ ಆಗಲಿದೆ. ಏವಿಯಾನಿಕ್ಸ್ ಅಂದರೆ ವಿಮಾನದ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಕೂಡ ಬೆಂಬಲ ಸಿಗಲಿದೆ. ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಇದರ ಅರ್ಥ ಏನೆಂದರೆ, ವಿಮಾನಗಳ ನಿರ್ವಹಣೆಗಾಗಿ ಭಾರತಕ್ಕೆ ವಿದೇಶಗಳ ಮೇಲೆ ಅವಲಂಬನೆ ಇರುವುದಿಲ್ಲ. ಇದರಿಂದ ವಾಯುಪಡೆಯ ಕಾರ್ಯಾಚರಣೆಯ ಸಿದ್ಧತೆ ಸದಾ ಉನ್ನತ ಮಟ್ಟದಲ್ಲಿ ಉಳಿಯಲಿದೆ. ಎಂಬ್ರೇಯರ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಯ ಅಧ್ಯಕ್ಷ ಮತ್ತು CEO ಆದ ಬೋಸ್ಕೋ ದ ಕೋಸ್ಟಾ ಜೂನಿಯರ್ ಹೀಗೆ ಹೇಳಿದ್ದಾರೆ, ಎಂಬ್ರೇಯರ್ ಕೇವಲ ಉತ್ತಮ ವಿಮಾನ ನೀಡುವುದಕ್ಕಷ್ಟೇ ಬದ್ಧವಾಗಿಲ್ಲ, ಭಾರತದ ಅಗತ್ಯಗಳಿಗೆ ತಕ್ಕಂತೆ ದೀರ್ಘಕಾಲೀನ ಬೆಂಬಲ ವ್ಯವಸ್ಥೆ ರೂಪಿಸಲು ಬದ್ಧವಾಗಿದೆ ಎಂದರು. ಮಹೀಂದ್ರಾ ಗ್ರೂಪ್ನ ಗ್ರೂಪ್ ಎಕ್ಸಿಕ್ಯೂಟಿವ್ ಬೋರ್ಡ್ ಸದಸ್ಯರಾದ ವಿನೋದ್ ಸಹಾಯ್ ಅವರು ಹೇಳುವ ಪ್ರಕಾರ, ಭಾರತದಲ್ಲಿ C390ಗೆ ಅತ್ಯಾಧುನಿಕ MRO ಅನ್ನು ಸೌಲಭ್ಯ ಸ್ಥಾಪಿಸಿದರೆ ವಿಮಾನಗಳ ಲಭ್ಯತೆ ಹೆಚ್ಚಾಗುತ್ತದೆ, ಕಾರ್ಯಾಚರಣೆಯ ಸ್ವಾಯತ್ತತೆ ಬಲಗೊಳ್ಳುತ್ತದೆ ಮತ್ತು ವಿಮಾನದ ಇಡೀ ಜೀವಿತಾವಧಿಯಲ್ಲಿ ಭಾರತೀಯ ವಾಯುಪಡೆಗೆ ಸ್ಥಳೀಯ ನಿರ್ವಹಣೆಯ ಪರಿಹಾರ ದೊರೆಯಲಿದೆ.
ಎಂಬ್ರೇಯರ್ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಸಿಇಒ ಆದ ಕಾರ್ಲೋಸ್ ನೌಫೆಲ್ ಅವರು ಇನ್ನೊಂದು ಮುಖ್ಯ ವಿಷಯವನ್ನು ಹೇಳಿದ್ದಾರೆ. ಎಂಬ್ರೇಯರ್ ಮತ್ತು ಮಹೀಂದ್ರಾ ಭಾರತದ ಏರೋಸ್ಪೇಸ್ ಕಂಪನಿಗಳೊಂದಿಗೆ ಸಹಕಾರ ವಿಸ್ತರಿಸಿ 390ನ ಸ್ಥಳೀಕರಣ ಇನ್ನಷ್ಟು ಹೆಚ್ಚಿಸಲಿದ್ದಾರೆ. ಜೊತೆಗೆ ಈ MRO ಕೇಂದ್ರ ಸಾವಿರಾರು ಉನ್ನತ ಕೌಶಲ್ಯದ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ ಮತ್ತು ಭಾರತೀಯ ಕಂಪನಿಗಳನ್ನು ಎಂಬ್ರೇಯರ್ನ ಜಾಗತಿಕ ಸರಬರಾಜು ಸರಪಳಿಯಲ್ಲಿ ಸೇರಿಸಲಿದೆ ಎಂದರು. ಇಲ್ಲಿ ಇನ್ನೊಂದು ಮಹತ್ವದ ವಿಷಯ ಇದೆ ಸ್ನೇಹಿತರೆ. ಎಂಬ್ರೇಯರ್ ಭಾರತವನ್ನು ಕೇವಲ ಒಂದು ಗ್ರಾಹಕ ದೇಶವಾಗಿ ಮಾತ್ರ ನೋಡುತ್ತಿಲ್ಲ. ಭಾರತದ MRO ಕೇಂದ್ರ ಭವಿಷ್ಯದಲ್ಲಿ ಇಡೀ ಏಷ್ಯಾ ಪ್ರದೇಶಕ್ಕೆ, ಅಂದರೆ ಇತರ C390 ಬಳಕೆದಾರ ದೇಶಗಳಿಗೆ ಸೇವೆಯನ್ನು ಒದಗಿಸಬಹುದು ಎಂಬ ಸಾಧ್ಯತೆಯನ್ನು ಎಂಬ್ರೇಯರ್ ಅಧ್ಯಯನವನ್ನು ಮಾಡುತ್ತಿದೆ. ಅಂದರೆ ಭಾರತ ಒಂದು ರೀಜನಲ್ MRO ಹಬ್ ಆಗಿ ಬೆಳೆಯಬಹುದು. ಇದು ಭಾರತಕ್ಕೆ ತುಂಬ ಹೆಮ್ಮೆಯ ವಿಷಯ ಅಲ್ಲವೇ? ಇದೀಗ C390ನ ಜಾಗತಿಕ ಬಳಕೆದಾರರ ಬಗ್ಗೆ ನೋಡೋಣ. ಬ್ರೆಜಿಲ್, ಪೋರ್ಚುಗಲ್, ಹಂಗೇರಿ, ನೆದರ್ಲ್ಯಾಂಡ್, ಆಸ್ಟ್ರಿಯಾ, ದಕ್ಷಿಣ ಕೊರಿಯಾ, ಉಜ್ಬೇಕಿಸ್ತಾನ್, ಚೆಕ್ ರಿಪಬ್ಲಿಕ್, ಸ್ವೀಡನ್, ಸ್ಲೋವಾಕಿಯಾ ಮತ್ತು ಲಿಥುವೇನಿಯಾ ಈ 11 ದೇಶಗಳ ವಾಯುಪಡೆಗಳು ಈಗಾಗಲೇ C390 ಮಿಲೇನಿಯಂ ಅನ್ನು ಆಯ್ಕೆ ಮಾಡಿಕೊಂಡಿವೆ. ಭಾರತ ಈ ವಿಮಾನವನ್ನು ಆಯ್ಕೆ ಮಾಡಿದರೆ ಅದು ಒಂದು ತುಂಬ ಬಲಿಷ್ಠ ಮಿತ್ರ ರಾಷ್ಟ್ರಗಳ ಜೊತೆ ಸೇರಿದಂತಾಗುತ್ತದೆ. ಎಂಬ್ರೇಯರ್ಗೆ ಭಾರತದಲ್ಲಿ ಈಗಾಗಲೇ ಬಲವಾದ ನೆಲೆ ಇದೆ. ಸದ್ಯ ಭಾರತದಲ್ಲಿ ಎಂಬ್ರೇಯರ್ನ 11 ವಿಭಿನ್ನ ಮಾದರಿಗಳು, 50ಕ್ಕೂ ಹೆಚ್ಚು ವಿಮಾನಗಳು ವಾಣಿಜ್ಯ, ರಕ್ಷಣಾ ಮತ್ತು ಬಿಸಿನೆಸ್ ಏವಿಯೇಷನ್ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ರಕ್ಷಣಾ ಕ್ಷೇತ್ರದಲ್ಲಿ ಹೇಳುವುದಾದರೆ ಭಾರತೀಯ ವಾಯುಪಡೆಯ ಪ್ರಸಿದ್ಧ ನೇತ್ರಾ ಎವಾಕ್ಸ್ ವಿಮಾನ ಎಂಬ್ರೇಯರ್ನ ERJ-145 ಪ್ಲ್ಯಾಟ್ಫಾರ್ಮ್ ಅನ್ನು ಆಧಾರವಾಗಿಟ್ಟುಕೊಂಡು ನಿರ್ಮಿಸಲ್ಪಟ್ಟಿದೆ. ಜೊತೆಗೆ ಭಾರತೀಯ ವಾಯುಪಡೆ ಮತ್ತು ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಲೆಗಸಿ 600 ವಿಮಾನವನ್ನು VVIP ಸಾಗಾಟಕ್ಕೆ ಬಳಸುತ್ತಿದೆ. ಹಾಗಾದರೆ ಸ್ನೇಹಿತರೆ, ಇದರ ಒಟ್ಟಾರೆ ಅರ್ಥ ಏನು? ಎಂಬ್ರೇಯರ್ ಮತ್ತು ಮಹೀಂದ್ರಾ ಜೊತೆಗೂಡಿ ಭಾರತದಲ್ಲಿ C390 ಮಿಲೇನಿಯಂ ಅನ್ನು ತಯಾರಿಸಿದರೆ ಅದರ ನಿರ್ವಹಣೆಯನ್ನು ಭಾರತದಲ್ಲೇ ಮಾಡುವ ಮೂಲಕ ಭಾರತೀಯ ವಾಯುಪಡೆಯನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿ ಮಾಡಲು, ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಆತ್ಮನಿರ್ಭರ ಭಾರತದ ಕನಸನ್ನು ನನಸು ಮಾಡಲು ಮುಂದಾಗಿದ್ದಾರೆ. ಇದು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ನಿಜಕ್ಕೂ ಒಂದು ಮಹತ್ವದ ತಿರುವು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.